ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿಯೂ ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿಯೂ ಧರೆಗಿಳಿದ ಆದಿಮಾಯೇ ಇದ್ದಾರೆ ಪ್ರಭು. ಲೋಕ ಜನ ಹೇಳುದು ಹೌದಷ್ಟೇ. ಮತ್ತೆ ನಮ್ಮವರನ್ನು ಕೊಲ್ಲುವುದು ಯಾರು? ಅವಳು ತಾಯಿ ಆದ್ರೆ ಕಂಡದೆ ಮಕ್ಕಳನ್ನು ಕೊಲ್ಲಿಸಿದರೆ ಬೇಡದಿದ್ದದ್ದು ಮಾಡುದು ಬೇಡ ಅಂತ ಮುನಿವದಗಳ ಗರ್ಭಪಾತಕ್ಕೆ ಕಾರಣೀಕರ್ತರಾದಿದೆ. ಉತ್ಪಾತದಿಂದ ಅಲ್ಲಿಯೇ ನಾಶ ಆಗಬೇಕು. ಕೃಷಿ ಮುನಿಗಳನ್ನು ಹಿಂಸಿಸಿದ್ದೀರಿ. ದೇವತೆಗಳ ಶಕ್ತಿವರ್ಧನೆ ಯಾರು ಕೊಡುದು? ದೇವತೆಗಳನ್ನು ಸ್ಥಾನಭ್ರಷ್ಟಗೊಳಿಸಿದ್ದೀರಿ. ದೇವಾಲಯಗಳನ್ನೇ ಕುಟ್ಟಿ ಪುಡಿಗೈದರೆ ಯಾವ ದೇವಾಲಯವೇ? ಲೋಕಕ್ಕೆಲ್ಲ ನಾನೊಬ್ಬನೇ ದೇವರು, ಮತ್ತೆ ದೇವಾಲಯ ಅಂತ ನಿಮ್ಮ ಭಕ್ತರಿಗೆ ಏನು ಸಿಕ್ಕಿದೆ ಪ್ರಭು? ಅದು ನಂಬಿದವರ ಹತ್ರ ಹೇಳಬೇಕು. ನನ್ನ ಭಕ್ತ ಒಬ್ಬ ದೇವರು ಭಕ್ತ. ನೀವು ಕಳುಹಿಸಿದವನಾಗಿ ಚಂಡಿಕೆಯಾಗಿ ಕೊಂಡೇ ಮತ್ತೆ ಸೆರೆಗೊಟ್ಟಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡು ಎನ್ನುವ ಹಾಗೆ ಬೇಡುವುದಕ್ಕಾಗಿ ಹೋಗ್ತೇನೆ. ಹುಚ್ಚಿ ನನ್ನನ್ನು ಕ್ಷಮಿಸಿ ಬಿಡೇ ಚಿನ್ನ. ಹಾಗೆ ಹೇಳಬೇಡಿ. ನಿನ್ನನ್ನು ದಂಡಿಸುವ ಯಾವ ಉದ್ದೇಶವೂ ಇದ್ದಿಲ್ಲ. ನನ್ನ ಸತಿಯಾಗಿದ್ದು ನಮ್ಮ ಜನ್ಮ ಶತ್ರುವಾದ ಚಂಡಿಕೆಯಲ್ಲಿ ಬೇಡುತ್ತೇನೆ. ಈ ಮಾತನ್ನು ನಿನ್ನಿಂದ ಕೇಳಿಸಿಕೊಂಡ ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತು ಬಿಟ್ಟೆ. ನಿನ್ನ ಕೆನ್ನೆಯ ಮೇಲೆ ಕೈ ಮಾಡಿದೆ. ಯಶೋಮತಿ, ಸುದೀರ್ಘವಾದಂತಹ ನಮ್ಮ ಸಂಸಾರ ಜೀವನದಲ್ಲಿ ವಿನೋದಕ್ಕಾದರೂ ವಿರಸವಿರಲಿಲ್ಲ. ಇಲ್ಲ, ಅಂತಹ ನಿನ್ನನ್ನೇ ಇಂದಿನ ದಿನ ಹೊಡೆಯುವಂತಹ ಒಂದು ಸ್ಥಿತಿ ನನ್ನ ಬದುಕಿನಲ್ಲಿ ಬರ್ತದೆ ಅಂತಾದ್ರೆ ಏನಿದಕ್ಕರ್ಥ? ಇದೆಲ್ಲ ಒಳ್ಳೆ ಕಾರಣ. ಚಂಡಿಕೆ ಅವಳನ್ನು ಬದುಕಗೊಡೆ ಸಮರ ಕ್ಷೇತ್ರಕ್ಕೆ ತೆರಳುತ್ತಿರುವಂತಹ ನನಗೆ ಪರಿಪೂರ್ಣವಾದ ವಿಜಯ ಒದಗಲಿ ಅನ್ನುವ ಹಾಗೆ ಸಾಧ್ವಿ ಶಿರೋಮಣಿಯಾದ ಮಹಾವೀರ ನನ್ನ ತೋಳಿಗೆ ವೀರ ಕಂಕಣವನ್ನು ಕಟ್ಟಿ ಕಳುಹಿಸಿಕೊಳ್ಳು. ಕಟ್ಟುತ್ತೇನೆ ಪ್ರಭು. ಕಂಡು ಆದರೆ ನಿಮ್ಮ ಕೈಗಳಿಗಲ್ಲ. ಹಾಗೆ ಕೈಗಳಿಗೆ ರಕ್ಷಾ ಕಂಕಣವನ್ನೇ ಕಟ್ಟಿ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡುವುದಕ್ಕಾಗಿ ನಾನು ಹೋಗ್ತೇನೆ ಪ್ರಭು. ಯಶೋಮತಿಯ ಕಾಲ ಸಮೀಪಿಸಿತು ಅಂತ ಹೇಳಿ ಈ ಹಿಂದೆ ಅವರು ಕೊಟ್ಟ ಮಾತಿನ ಪ್ರಕಾರವಾಗಿ ಎನ್ನ ಅರಸನಿಗೆ ಒಂದು ಮೋಕ್ಷವನ್ನ ಒದಗಿಸಿಕೊಡುವುದಕ್ಕಾಗಿ ಕೇಳಿದೆ. ನಿಮ್ಮ ಸ್ಥಿತಿಯಲ್ಲಿ ಬಿಟ್ಟು ನಾವು ಹೋಗುವುದಿಲ್ಲ. ನನ್ನ ಮೇಲಾನೆ ಹೋಗು.
ನಿಮ್ಮ ಪಾದ ಧೂಳಿಯನ್ನು ಹಣೆಗೊತ್ತಿಕೊಂಡೆ ಪ್ರಭು, ಹಣೆಗೊತ್ತಿಕೊಂಡೆ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ? ಈ ಸೌಭಾಗ್ಯ ನನಗೆ ಮತ್ತೆ ಸಿಗದು ಪ್ರಭು. ಹೋಗ್ತೇನೆ ನಮಗೆ ಹಠ ಮಾಡಿದ ಕಾಲಕ್ಕೆ ಬಿಗುವಾಗಿ ನಮ್ಮನ್ನ ಹಿಂದಕ್ಕೆ ತಳ್ಳಿದ್ದೇನೆ. ಸಿಂಹಾಸನ ತಲೆಗೆ ಬಡಿಯಿತು ಪ್ರಭು. ಹಣೆ ಒಡೆದಿದೆ, ರಕ್ತ ಜಿನುಗುತ್ತಿದೆ, ಕಣ್ಣು ಮಂಜಾಗುತ್ತಿದೆ ಪ್ರಭು. ಸುದೀರ್ಘವಾದ ನಮ್ಮ ದಾಂಪತ್ಯದ ಜೀವನದ ಬೆಸುಗೆಯೊಂದಿಗೆ ಕಡಿದು ಬಿದ್ದೆ. ಅಯ್ಯೋ, ಹಾಗೆಲ್ಲ ಆಗಬೇಡ. ನಿಮ್ಮನ್ನು ಉಳಿಸಿಕೊಳ್ಳುವುದರಲ್ಲಿ ನಾನು ಕಡೆಗೂ ಸೋತು ಬಿದ್ದೆ ಪ್ರಭು, ಸೋತು ಬಿದ್ದೆ. ಗಂಟಲ ಪಸೆ ಒಣಗುತ್ತಿದೆ, ಎದೆ ಸುಡುತ್ತಿದೆ ಪ್ರಭು. ಮುಗಿಲ ಮನೆಯಲ್ಲಿ ಯಾರೋ ನಿಂತು ನನ್ನನ್ನು ಕೈ ಬೀಸಿ ಕರೀತಾ ಇದ್ದಾರೆ. ನನ್ನ ಹೆಂಡತಿ ಪ್ರಭು, ಮುಗಿಲ ಮನೆಯಲ್ಲಿಯೂ ಇಲ್ಲ, ಪಾತಾಳದಲ್ಲಿಯೂ ಇಲ್ಲ. ಎಲ್ಲ ನಿನಗೆಂತದ್ದು ಅನ್ನಿಸುವುದಕ್ಕೆ. ಇಲ್ಲಿ ಯಾಕೆ ನಿಂತುಕೊಂಡಿದ್ದೀಯೇ? ಹೇಳು, ಒಳಗ ಅಂತಃಪುರವನ್ನು ಸೇರಿಕೋ, ಅಲ್ಲಿ ವಿಶ್ರಾಂತಿ. ನನ್ನ ಪ್ರಿಯ ಸತಿ, ನಿನ್ನನ್ನು ಹೊರತಾಗಿಸಿದರೆ ಈ ಪ್ರಪಂಚದಲ್ಲಿ ಮಿಕ್ಕುಳಿದಂತೆಲ್ಲ ಶೂನ್ಯ. ಈ ಭಾವದಿಂದ ಈ ತನಕ ಸಂಸಾರ ನೊಗವನ್ನೆಳೆಯುವಂತಹ ಹಕ್ಕಿಗಳಂತೆ ಜೊತೆಯಾಗಿ ನಾವು ಮುಂದಕ್ಕೆ ಸಾಗಿದವರು. ಸದಾ ಕಾಲವನ್ನು ಅನುಸರಿಸಿಯೇ ಬದುಕಿದಂತಹ ಬಂದಂತಹ ನಿನಗೆ ಇಂದಿನ ದಿನ ನನ್ನನ್ನು ಅತಿಕ್ರಮಿಸಿ ಹೋಗುವಂತಹ ಮನಸ್ಸಾನು ಹೇಗೆ ಬಂತೆ? ಕಳಪುರ ಸಾಮ್ರಾಜ್ಞಿಯಾದಂತಹ ನಿನ್ನ ಅಡಿಗೆ ಕಳಪುರದ ಸಿಂಹಾಸನವೇ ಅನುಗಾಡುವುದಕ್ಕೆ ಆರಂಭವಾಗಿದೆ. ನಿನ್ನ ಅಂತರಂಗದಲ್ಲಿ ನನ್ನ ಕುರಿತಾಗಿ ನೀನು ಹೊಂದಿದ್ದ ಭಾವ ಏನು ಅನ್ನುವಂತಹ ಸ್ಪಷ್ಟತೆ ನನಗಿತ್ತು. ಆದರೆ ನಿನ್ನನ್ನಾದರೂ ತ್ಯಾಗ ಮಾಡಿ ನನ್ನನ್ನು ಉಳಿಸಿಕೊಳ್ಳಬೇಕು ಅನ್ನುವಂತಹ ನಿನ್ನ ತ್ಯಾಗ ನನ್ನ ಅರಿವಿಗೆ ಬರುವಂತಹ ಕಾಲಕ್ಕೆ ಕಾಲ ಮಿಂಚಿಕೊಂಡು ನಿನ್ನಂತಹ ಸತಿರನ್ನ ಇರುವಾಗಲೂ ಮತ್ತೊಬ್ಬ ಆಕೆ ಹೆಣ್ಣನ್ನು ಅಪೇಕ್ಷಿಸಿ ನಾನು ಮುಂದುವರಿಯುವಂತಹ ಒಂದು ಸ್ಥಿತಿಯನ್ನು ಅಂಗೀಕರಿಸಿದೆ ಅಂತಾದ್ರೆ ನನ್ನಂತಹ ಕಠೋರರು, ನನ್ನಂತಹ ಕಟುಕರು ಯಾರು ಪ್ರಪಂಚದಲ್ಲಿ? ಅಯ್ಯೋ, ನೀನೇ ಹೋದ ಮೇಲೆ ಎಲ್ಲವೂ ಶೂನ್ಯವಾಯಿತು ಯಶೋಮತಿ, ಶೂನ್ಯವಾಯಿತು. ಹಳದೆ ಮತ್ತೆ ಪ್ರೀತಿ ಪಾತ್ರರಾದ ಹೆಂಡತಿಯ ಸತ್ತ ಮೇಲೆ ಇನ್ಯಾರು ಉಳಿಯಿತು ಅನ್ನೋದನ್ನ ದೇವರ ಹೆಂಡತಿ ಸಿರೆ ಮೇಲೆ ಕಳೆದು ಹೋಗುವುದಿಲ್ಲ. ಅವರಿಗೆ ಸತ್ತವನ್ನು ಬಂದಿರುವ ಅಪ್ಪಣೆಯಾಗ್ತಾ ಇದೆ. ಹೇಳುವ ಲಕ್ಷಣ ಇಲ್ಲ. ಅರುಣಾಸುರನ ಅರುಣಾಸುರನಿಗೆ ಬದುಕಿಸುವ ಹಕ್ಕಿಲ್ಲ, ಕೊಂಡುವ ಸಾಮರ್ಥ್ಯ ಮಾತ್ರ. ಯಶೋಮತಿ, ಮೂರು ಲೋಕವನ್ನು ಸದಾಕಾಲ ಸಂರಕ್ಷಿಸುವ ಲೋಕದ ದೇವರಾದಂತಹ ನನ್ನ ಅಪ್ಪಣೆಯಾಗ್ತಾ ಇಲ್ಲ. ಉದ್ದಿಷ್ಟ ಏನು ಅಲಗಾಡುವುದಿಲ್ಲ. ಮತ್ತು ನನ್ನ ದೇವರು